ನಮ್ಮ ಭಾರತ ಸಾಕಷ್ಟು ಆಚರಣೆಗಳು ಪುರಾಣ ಇತಿಹಾಸಕ್ಕೆ ಪ್ರಸಿದ್ಧವಾಗಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ನಮ್ಮಲ್ಲಿ ಇನ್ನೂ ಒಂದಷ್ಟು ಏನು ಕಾರಣ ಯಾಕೆ ಆಚರಣೆಗಳು ನಡೆಯುತ್ತೆ ಅಂತ ಗೊತ್ತಿಲ್ಲದೆ ಹೋದರೂ ಕೂಡ ಅದನ್ನು ಇವತ್ತಿಗೂ ಕೂಡ ನಡೆಸ್ಕೊಂಡು ಬಂದಿರುವಂತಹ ಉದಾಹರಣೆಗಳಿದೆ. ಶತಮಾನಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಒಂದಷ್ಟು ಆಚರಣೆಗಳನ್ನು. ಸೊ ಈಗ ಬಿಹಾರದಲ್ಲಿ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರಲಾಗಿದೆ. ಇದನ್ನು ಕೇಳಿದ್ರೆ ನಿಮ್ಮ ಮೈ ಒಂದ್ಸಲ ನವಿರೇಳುತ್ತೆ. ಅಂದರೆ ನೀವು ಒಂಥರ ಈ ರೀತಿಯಾಗೂ ಒಂದು ಆಚರಣೆ ಇರುತ್ತಾ ಅಂತ ಶಾಕ್ ಆಗ್ತೀರಾ. ಆ ವಿಡಿಯೋ ನೋಡಿದ್ರೆ ಇನ್ನಷ್ಟು ರೋಮಾಂಚನ ಆಗ್ತೀರಾ. ಯಾಕೆ ಅಂತಂದ್ರೆ ಬಿಹಾರದಲ್ಲಿ ಅದರಲ್ಲೂ ಕೂಡ ಸಮಸ್ತಿಪುರದ ಸಿಂಘಿಯಾ ಘಾಟ್ನಲ್ಲಿ 300 ವರ್ಷಗಳಿಂದ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರ್ತಾರೆ. ನಾಗಪಂಚಮಿಗೆ ಪ್ರತಿ ಬಾರಿಯೂ ಕೂಡ ಇಲ್ಲಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯ ಹೈಲೈಟ್ ಏನಂತಂದ್ರೆ ಇಲ್ಲಿನ ಒಂದು ಗುಂಡ್ ನದಿಗೆ ಅಲ್ಲಿನ ಸ್ಥಳೀಯ ಭಕ್ತರು, ಸ್ಥಳೀಯ ಅರ್ಚಕರು ಅಂತ ಏನು ಕರಿತೀವಿ, ಅವರು ಆ ನದಿಗೆ ಹಾರಿ ಹಾವನ್ನ ಹಿಡಿತಾರೆ. ಎಸ್, ಎಕ್ಸಾಕ್ಟ್ಲಿ. ಅಲ್ಲಿ ನದಿಯಲ್ಲಿನ ಹಾವನ್ನು ಹಿಡಿಯುವಂತಹ ಒಂದು ಆಚರಣೆಯನ್ನು ಮಾಡ್ತಾರೆ. ಇಲ್ಲಿ ಒಂದಷ್ಟು ಮಕ್ಕಳು, ಹಿರಿಯರು ಅಥವಾ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಕೂಡ ನದಿಗೆ ಹಾರಿ ಆ ನದಿಯಿಂದ ಹಾವನ್ನು ಹಿಡಿದು ಅದನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಹೊರಗಡೆ ಬರ್ತಾರೆ. ಈ ದೃಶ್ಯ ನೋಡೋದಕ್ಕೆ ಒಂದು ರೀತಿ ಸಖತ್ತು ಥ್ರಿಲ್ಲಿಂಗ್ ಆಗಿರುತ್ತೆ. ಗೂಸ್ ಬಂಪ್ ಫೀಲ್ ಅಂತಲೇ ಹೇಳ್ಬೋದು. ಹಾವನ್ನ ಕತ್ತಿಗೆ ಹಾಕ್ಕೊಂಡು ಬರ್ತಾರೆ, ಒಬ್ಬೊಬ್ರು ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ, ಒಬ್ಬೊಬ್ರು ಬಾಯಲ್ಲಿ ಇಟ್ಕೊಂಡು ಬರ್ತಾರೆ, ಮತ್ತೆ ಮೆರವಣಿಗೆ ಮಾಡ್ತಾರೆ. 3 ದಿನಗಳ ಕಾಲ ಜಾತ್ರೆಯಲ್ಲಿ ಈ ಹಾವನ್ನ ಮೆರವಣಿಗೆ ಮಾಡಿ ಇದಕ್ಕೆ ಒಂದಷ್ಟು ವಿಶೇಷ ಪೂಜೆಯನ್ನು ಮಾಡ್ತಾರೆ. ಅಲ್ಲಿನ ದೇವಿ ವಿಷಹರಿಣಿಗೆ ವಿಶೇಷವಾದಂತಹ ಪೂಜೆಗಳನ್ನ ಮಾಡ್ತಾರೆ. ಅದರಲ್ಲಿ ಸರ್ವಶ್ರೇಷ್ಠ ಪೂಜೆ ಅಂದರೆ ಈ ಹಾವನ್ನ ಹಿಡ್ಕೊಂಡು ಬರುವಂತಹ ಒಂದು ಆಚರಣೆ ಅಂತ ಹೇಳ್ತಾರೆ. ಈ ರೀತಿ ಮಾಡೋದ್ರಿಂದ ಯಾರು ಆ ಹಾವನ್ನ ಹಿಡಿತಾರಲ್ಲ ಅವರಿಗೆ ಸುಖ ಸಮೃದ್ಧಿ ಕಾಯಂ ಆಗಿರುತ್ತೆ, ಅವರ ಮನೆಯಲ್ಲಿ ಸದಾ ಒಂದು ನೆಮ್ಮದಿ ಕಾಯಂ ಆಗಿರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಇದನ್ನ ಸುಮಾರು 300 ವರ್ಷಗಳಿಂದ ಕೂಡ ನಡೆಸ್ಕೊಂಡು ಬರಲಾಗಿರುವಂತಹದ್ದು. ಯಾವುದೇ ರೀತಿಯಾದಂತಹ ಆ ಒಂದು ಅಡಚಣೆ ಇಲ್ಲದೆ. ಆದರೆ ಇತ್ತೀಚೆಗೆ ವನ್ಯಜೀವಿ ಏನು ಆ್ಯಕ್ಟ್ ಇದೆ, 1979 ಆ್ಯಕ್ಟ್ ಏನಿದೆ, ಇದರ ಅನ್ವಯ ಇದನ್ನು ಕಾನೂನು ಬಾಹಿರ, ಈ ಒಂದು ಆಚರಣೆಯನ್ನು ಕಾನೂನು ಬಾಹಿರ ಅಂತ ಮಾರ್ಕ್ ಮಾಡಲಾಗಿದೆ. ಆದರೂ ಕೂಡ ಇನ್ನೂ ಒಂದಷ್ಟು ಏರಿಯಾಗಳಲ್ಲಿ ಧಾರ್ಮಿಕ ಭಾವನೆಯಿಂದ ಅಥವಾ ನಂಬಿಕೆಯಿಂದ ಜನ ಈಗಲೂ ಕೂಡ ಇಂತಹ ಒಂದು ಆಚರಣೆಯನ್ನು ನಡೆಸ್ಕೊಂಡು ಬರ್ತಾ ಇರುವಂತಹದನ್ನ ನಾವು ನೋಡ್ಬೋದು. ಜೊತೆಗೆ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿರುವಂತಹದ್ದು ಅಂತಂದರೆ ಈಗ ವಿಶ್ವದ ಯಾವುದೇ ಮೂಲೆಯಲ್ಲಿ ಏನೇ ಆಚರಣೆ ನಡೆದ್ರು ಅದು ವಿಶ್ವದ ಮೂಲೆಯ ಜನರನ್ನ ಅಂಗೈನಲ್ಲಿ ತಲುಪುವಂತಹ ಒಂದು ಒಂದು ಹಂತಕ್ಕೆ ನಾವು ಬಂದು ತಲುಪಿದೀವಿ ಅಂತ ಹೇಳ್ಬೋದು. ಸೊ ಇದೇ ರೀತಿಯಾಗಿ ಸಮಸ್ತಿಪುರದ ಸಿಂಘಿಯಾ ಘಾಟ್ನಲ್ಲಿ ಏನು ಆಚರಣೆ ನಡೆಯುತ್ತೆ ಅದು ಇಡೀ ವಿಶ್ವ ಮಟ್ಟದಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಜನ ಉಬ್ಬೇರಿಸುವಂತೆ ಆಗಿರುವಂತಹದ್ದು. ಸೊ ಈ ಒಂದು ಆಚರಣೆಯನ್ನು ಈಗ ಕಾನೂನು ಬಾಹಿರ ಅಂತ ಮಾಡಿರುವಂತಹದ್ದನ್ನ ಸಾಕಷ್ಟು ಜನ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ ಈ ಆಚರಣೆ ಬಗ್ಗೆ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.